ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನನ್ನ ಚಾನೆಲ್ನ ಎಲ್ಲರೂ ನೋಡ್ತಾ ಇದ್ದೀರಾ ಅನ್ಕೋತೀನಿ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಅಲ್ವಾ? ಇವತ್ತಿನ ಕತೆ ಸಂಪೂರ್ಣವಾಗಿ ತಿಳಿಯಬೇಕೆಂದರೆ ಹಿಂದಿನ ವಿಡಿಯೋನ ಒಮ್ಮೆ ನೋಡಿ. ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ. ಇನ್ನು ತಡ ಮಾಡದೆ ಇವತ್ತಿನ ಕತೆಗೆ ಬರೋಣ. ಸ್ನಾನದ ಮನೆಯಲ್ಲಿ ಆದ ಘಟನೆಯಿಂದ ನಾನು ಮತ್ತು ಭಾವ ಇಬ್ಬರು ಮುಜುಗರಕ್ಕೆ ಒಳಗಾಗಿ ಹಿಂಸೆ ಪಡುತ್ತಿದ್ದೇವೆ. ಇದಾದ ಮೇಲೆ ಅಕ್ಕ ಭಾವ ಇಬ್ಬರು ಬೆಂಗಳೂರಿಗೆ ಹಿಂತಿರುಗಿದರು. ನನಗೆ ಮೊದಲು ಮುಜುಗರ ಎನಿಸಿದರೂ ಆಮೇಲೆ ಆ ಸ್ಪರ್ಶ ರೋಮಾಂಚನವೆನಿಸಿತು. ನಾನು ಅದರ ಬಗ್ಗೆ ಯೋಚಿಸುತ್ತಾ ಕಾಲ ಕಳೆಯುತ್ತಿದ್ದೆ. ಆದರೂ ಅವರು ನಮ್ಮ ಭಾವ ಆ ಥರ ನೋಡಬಾರದು ಎಂದು ನಿರ್ಧರಿಸಿ ನನ್ನ ಭಾವನೆಯನ್ನು ಹಿಡಿದಿಟ್ಟುಕೊಂಡೆ. ನಾನು ಓದು ಮುಗಿದು ಬೆಂಗಳೂರಿಗೆ ಕೆಲಸಕ್ಕೆ ಬರಬೇಕಾಗಿ ಬಂತು. ನಾನು PGಯಲ್ಲಿ ಇರುತ್ತೇನೆ ಎಂದರೂ ಅಪ್ಪ ಅಮ್ಮ ಒಪ್ಪಲಿಲ್ಲ. ನನಗೆ ಬೇರೆ ದಾರಿ ಕಾಣದೆ ಲಗೇಜು ಸಮೇತ ಅಕ್ಕನ ಮನೆಗೆ ಬಂದೆ. ಮನಸ್ಸಿನಲ್ಲಿ ಭಯ, ಯಾಕೆಂದರೆ ಆ ಘಟನೆ ಆದ ಮೇಲೆ ಭಾವ ಒಂದು ಮಾತು ಆಡಿರಲಿಲ್ಲ. ನಾನು ಮನೆಗೆ ಬಂದಾಗ ಭಾವ ಇರಲಿಲ್ಲ, ಆಫೀಸ್ಗೆ ಹೋಗಿದ್ದರು. ರಾತ್ರಿ ಬಂದರೂ ಊಟದ ಸಮಯದಲ್ಲಿ ಚೆನ್ನಾಗಿದ್ದೀಯಾ ಎಂದು ಫಾರ್ಮಾಲಿಟಿಗೆ ಕೇಳಿ ಊಟ ಮುಗಿಸಿ ಹೋದರು. ನಾನು ಹಬ್ಬ ಎಂದು ಎದುರಿಸು ಬಿಡುತ್ತಾ ಸುಮ್ಮನಿದ್ದೆ. ಅಕ್ಕನ ಮನೆಯಲ್ಲಿ ಅಕ್ಕ ಭಾವ ಇಬ್ಬರೇ ಇದ್ದರು. ಇಬ್ಬರು ಆಫೀಸ್ಗೆ ಹೋಗೋರು ಮತ್ತು ಮನೆಯಲ್ಲಿಯೂ ಕೆಲಸದಲ್ಲಿ ಇರುತ್ತಿದ್ದರು. ನಾನು ಇನ್ನು ಕೆಲಸವನ್ನು ಹುಡುಕುತ್ತಿದ್ದೆ. ನನಗೆ ಒಂದು ಪತ್ರಿಕೆಯಲ್ಲಿ ಕೆಲಸ ಸಿಕ್ಕಿತು. ಸದ್ಯಕ್ಕೆ ಮನೆಯಿಂದಲೇ ಬರೆದು ಕಳಿಸಿ ಕೊಡಬೇಕಾಗಿತ್ತು. ಜಾಸ್ತಿ ಕೆಲಸವೇನೂ ಇರಲಿಲ್ಲ. ಹಾಗಾಗಿ ನಾನು ಅಕ್ಕ ಭಾವನ ಜೊತೆ ಕಾಲ ಕಳೆಯುತ್ತಿದ್ದೆ. ಶನಿವಾರ ಭಾನುವಾರ ಬಂದರೆ ಮೂವರು ಹೊರಗೆ ಹೋಗುತ್ತಿದ್ದೆವು. ಸಿನಿಮಾ ನೋಡಲು ಹೋಗುತ್ತಿದ್ದೆವು. ಭಾವ ಅವರು ಸಹ ನನ್ನ ಜೊತೆ ನಾರ್ಮಲ್ ಆಗಿ ಇದ್ದರು. ಒಂದು ದಿನ ಭಾವ ಅವರಿಗೆ ಜ್ವರವಿತ್ತು. ಅಕ್ಕ ಆಫೀಸ್ಗೆ ಹೋಗಲೇಬೇಕಾಗಿತ್ತು. ನಾನು ಅಕ್ಕನಿಗೆ ನಾನು ನೋಡಿಕೊಳ್ಳುತ್ತೇನೆ, ನೀನು ಹೋಗು ಎಂದು ಹೇಳಿ ಕಳಿಸಿದೆ. ಭಾವ ಅವರಿಗೆ ಅನ್ನ ಸಾಂಬಾರು ಮಾಡಿ ಉಪಚರಿಸಿದೆ. ಅವರು ನಿಧಾನಕ್ಕೆ ಹುಷಾರಾದರು. ಭಾವ ನನಗೆ ಇನ್ನಷ್ಟು ಹತ್ತಿರವಾದರು. ಒಂದು ದಿನ ಭಾವ ಅಕ್ಕ ಇಲ್ಲದಾಗ ನಿನ್ನ ಹತ್ತಿರ ನಾನು ಮಾತನಾಡಬೇಕು ಎಂದರು. ನಾನು ಹೇಳಿ ಭಾವ ಏನು ಎಂದೆ. ನಾನು ಮತ್ತು ನಿನ್ನ ಅಕ್ಕ ಮೇಲ್ನೋಟಕ್ಕೆ ಚೆನ್ನಾಗಿದ್ದೀವಿ, ಆದರೆ ನಾವು ಚೆನ್ನಾಗಿಲ್ಲ. ನಿನ್ನ ಅಕ್ಕನಿಂದ ನನಗೆ ಸುಖ ಸಿಗುತ್ತಿಲ್ಲ. ನಾನು ಎಷ್ಟು ದಿನ ಅಂತ ಸುಮ್ಮನೆ ಇದ್ದೆ, ಆದರೆ ನಾನು ಮನುಷ್ಯ, ನನಗೂ ಆಸೆ ಇದೆ. ಅವತ್ತಿನ ದಿನ ಸ್ನಾನದ ಕೋಣೆಯಲ್ಲಿ ನಡೆದ ಮೇಲೆ ನಾನು ನಿನ್ನ ಬಗ್ಗೆ ತುಂಬ ಯೋಚಿಸಿದೆ. ನಿನ್ನ ಮೇಲೆ ಆಸೆ ತುಂಬಿದೆ. ನನ್ನ ಮನಸ್ಸು ಕೇಳುತ್ತಿಲ್ಲ ಎಂದು ನನ್ನ ಕೈ ಹಿಡಿದರು. ನನಗೆ ಶಾಕ್ನಿಂದ ಮಾತೇ ಬರಲಿಲ್ಲ. ಭಾವ, ನೀವು ಹೀಗೆ ಮಾತನಾಡಬಾರದು, ತಪ್ಪು. ನೀವು ನನ್ನ ಭಾವ ಎಂದೆ. ಇಲ್ಲಮ್ಮ, ನನಗೆ ಇನ್ನೂ ಆಗಲ್ಲ. ನಾನು ನಿಮ್ಮ ಅಕ್ಕನಿಗೆ ಡಿವೋರ್ಸ್ ಕೊಡಲು ನಿರ್ಧರಿಸಿದ್ದೇನೆ. ಅವಳಿಂದ ಯಾವ ಸುಖವೂ ಇಲ್ಲ. ನಾನು ಬೇಡ ಭಾವ, ನಿಮ್ಮ ಕೈ ಮುಗಿಯುತ್ತೇನೆ, ಹೀಗೆ ಅನ್ನಬೇಡಿ. ಅಪ್ಪ ಅಮ್ಮನಿಗೆ ಗೊತ್ತಾದರೆ ಹೃದಯ ಹೊಡೆದು ಹೋಗುತ್ತದೆ. ಬೇಡ ಎಂದು ಅವರಿಗೆ ಬೇಡಿಕೊಂಡೆ. ಭಾವ, ನನಗೆ ಬೇರೆ ದಾರಿ ಇಲ್ಲ. ನನ್ನ ಆಸೆಯನ್ನು ಯಾರು ತೀರಿಸುತ್ತಾರೆ? ಡಿವೋರ್ಸ್ ಬೇಡ ಅನ್ನುತ್ತೀಯಲ್ಲ, ನೀನು ನನ್ನ ಆಸೆಯನ್ನು ತೀರಿಸುತ್ತೆಯೇ ಎಂದು ಪ್ರಶ್ನಿಸಿದರು. ನಾನು ಗರ ಬಡೆದವಳಂತೆ ನಿಂತೆ. ಒಂದು ಕ್ಷಣ ಯೋಚಿಸಿ ಅಕ್ಕನಿಗೋಸ್ಕರ ನಾನು ಸಿದ್ಧ ಭಾವ ಎಂದೆ. ಅವರಿಗೆ ಲಡ್ಡು ಬಿದ್ದಂತಾಯಿತು. ಸೂಪರ್, ಹಾಗಾದರೆ ಬಾ ಎಂದು ನನ್ನನ್ನು ಹಿಡಿದುಕೊಂಡು ಇನ್ನು ನನ್ನ ಉಪವಾಸ ಮುಗಿಯಿತು ಎಂದು ತುಟಿಗೆ ಮುತ್ತಿಟ್ಟರು. ನಿನ್ನ ಚೆಂಡು ಎಷ್ಟು ಮೃದುವಾಗಿದೆ ಎಂದು ಅದನ್ನು ಹಿಸುಕುತ್ತಾ ನನ್ನ ಟಾಪ್ ತೆಗೆದರು. ನಾನು ನನ್ನ ಕೈಯಿಂದ ಮುಚ್ಚಿಕೊಂಡೆ. ನಾಚಿಕೆ ಬೇಡ, ಇನ್ನು ನೀನು ನನ್ನವಳು ಎಂದು ಕೈ ತೆಗೆದರು. ನನ್ನ ಬ್ರಾ ಗುಂಡಿ ಬಿಚ್ಚಿದರು. ಮೊಲೆಗಳು ಜಂಪ್ ಮಾಡಿದವು. ಮೊಲೆಯನ್ನು ಬಾಯಿಗೆ ತೆಗೆದುಕೊಂಡು ನಾಲಿಗೆಯಿಂದ ಸವರುತ್ತಾ ಅವರ ಕಂಬದಿಂದ ಹೊತ್ತುತ್ತಿದ್ದರು. ನನಗೂ ರಸ ಹರಿಯುತ್ತಿತ್ತು. ಕೆಳಗೆ ಪ್ಯಾಂಟ್ ಬಿಚ್ಚಿ ರೂಮಿನ ಹಾಸಿಗೆಯ ಮೇಲೆ ಕರೆದುಕೊಂಡು ಹೋಗಿ ಅವರ ಆಟ ಶುರು ಮಾಡಿದರು. ನಾನು ಭಾವ, ಇದು ನನಗೆ ಮೊದಲ ಸಲ ಎಂದೆ. ಅವರು ಹೆದರಬೇಡ, ನಾನಿದ್ದೇನೆ ಎಂದು ಕಂಬದಿಂದ ಹೂವನ್ನು ಉಜ್ಜುತ್ತಾ ಚೆಂಡನ್ನು ಇಸುಕುತ್ತಿದ್ದರು. ನಿಧಾನಕ್ಕೆ ನನ್ನ ಪದರವನ್ನು ಹರಿದರು. ರಕ್ತ ಚಿಮ್ಮಿತು. ಮೊದಲು ನೋವಿದ್ದರು, ಆಮೇಲೆ ಸುಖವೆನಿಸಿತು. ಭಾವ ಸಂತೃಪ್ತಿಯಾಗುವವರೆಗೂ ಮಾಡಿ ರಸವನ್ನೆಲ್ಲ ನನ್ನ ಸುರಂಗಕ್ಕೆ ಬಿಟ್ಟು ನನ್ನ ಪಕ್ಕದಲ್ಲಿ ಮಲಗಿದರು. ನನ್ನ ಕೈಯನ್ನು ಹಿಡಿದು ವರ್ಷಗಳ ಉಪವಾಸ ಇಂದು ನೆರವೇರಿದೆ ಎಂದು ತಬ್ಬಿಕೊಂಡರು. ಅಂದಿನಿಂದ ಅಕ್ಕ ಇಲ್ಲದಾಗ ನಮ್ಮದೇ ಲೋಕ ಶುರುವಾಯಿತು. ಇದರಿಂದ ಎಲ್ಲರೂ ಖುಷಿಯಾಗಿದ್ದರು. ಯಾರಿಗೂ ಸಹ ಗೊತ್ತಾಗಲಿಲ್ಲ. ಫ್ರೆಂಡ್ಸ್, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.